ವೆಲ್ಕಮ್ ಬ್ಯಾಕ್ ಪುಣ್ಯ ಪುಟಾಣಿ ಲೋಕ. ಬೋಟಿ ಗೊಜ್ಜು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ ಇಟ್ಟು ಎಣ್ಣೆ, ಈರುಳ್ಳಿ, ಅರಿಶಿಣ ಪುಡಿ ಹಾಕಿ ಒಂದು ಡೀಪ್ ಫ್ರೈ ಕೊಡೋಣ. ನಂತರ ತೊಳೆದಿಟ್ಟ ಬೋಟಿಯನ್ನು ಎಣ್ಣೆಗೆ ಹಾಕಿ ಕ್ಲೀನಾಗಿ ಹುರ್ಕೊಳ್ಳೋಣ ಬೋಟಿನ. ನಂತರ ಬೇಯ್ತಿರ್ಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯೋಕ್ಕೆ ಬೆಂದರೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಖಾರಕ್ಕೆ ಈಗ ಜಾರ್ಗೆ ಕಟ್ ಮಾಡಿರೋ ಒಂದು ಈರುಳ್ಳಿ, ಕೊಬ್ಬರಿ, ಟೊಮೊಟೊ, ಲವಂಗ, ಚಕ್ಕೆ, ಕಡಲೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ನಾನಿಲ್ಲಿ 1.5 kg ಮಾಡೋಕ್ಕಂತ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಆಗೋಷ್ಟು ಮಿಕ್ಸು ಧನಿಯಾ ಖಾರದ ಪುಡಿ ಫೈನಾಗಿ ಪೇಸ್ಟ್ ಮಾಡೋಣ. ಈಗ ರುಬ್ಕೊಂಡಿರೋ ಪದಾರ್ಥನ ವಿಷಲ್ ತೆಗೆದಾದ್ಮೇಲೆ ಆ ಪೇಸ್ಟ್ನ ಬೋಟಿಗೆ ಹಾಕಿ ಕ್ಲೀನಾಗಿ ನಾವೀಗ ಹಾಕಿರೋ ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ನಾವು ಮಾಡ್ತಿರೋದು ಗೊಜ್ಜಾಗೋದ್ರಿಂದ ಹಸಿ ವಾಸನೆ ತುಂಬ ಬರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಬರೋಲ್ಲ. ಮತ್ತು ತಿಕ್ನೆಸ್ ಇರೋದ್ರಿಂದ ಅರೋಮ ತುಂಬ ಬರುತ್ತೆ. ಹಾಗಾಗಿ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ 2 ವಿಷಲ್ ಹಾಕಿಸ್ಕೊಳ್ಳೋಣ. ನಂತರ ರುಚಿಕರವಾದ ಬೋಟಿ ಗೊಜ್ಜು ಸವಿಯಲು ಸಿದ್ಧ. ಈ ವಿಡಿಯೋಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.